ಯಲ್ಲಾಪುರ ತಾಲೂಕಿನ ಟಿಎಂಎಸ್ ಸಹಕಾರಿ ಸಂಘದ ಚುನಾವಣಾ ಫಲಿತಾಂಶ ಪ್ರಕಟ. ಅಗ್ಗಾಶಿ ಕುಂಬ್ರಿ ತಂಡಕ್ಕೆ ಬಹುಮತ. ಜುಲೈ 6ರಂದು ಸಂಜೆ ಸುಮಾರು 7:30ಕ್ಕೆ ಫಲಿತಾಂಶ ಘೋಷಣೆ ಆಯಿತು. ತಾಲೂಕಿನ ಪ್ರತಿಷ್ಠಿತ ಟಿಎಂಎಸ್ ಆಡಳಿತ ಮಂಡಳಿ ಚುನಾವಣೆಯ ಬಹುನಿರೀಕ್ಷಿತ ಮತ ಎಣಿಕೆ ಪ್ರಕ್ರಿಯೆಯು ಸೋಮವಾರ ನಡೆಯಿತು. ತೀವ್ರ ಕುತೂಹಲ ಮೂಡಿಸಿದ್ದ ಚುನಾವಣಾ ಫಲಿತಾಂಶಕ್ಕೆ ತೀವ್ರ ಕಾನೂನು ಹೋರಾಟ ಹಾಗೂ ನ್ಯಾಯಾಲಯದಲ್ಲಿ ಸುದೀರ್ಘ ಪ್ರಕರಣ ನಡೆಯುತ್ತಿದ್ದ ಕಾರಣ ಮತದಾನ ಮುಗಿದು 9 ತಿಂಗಳುಗಳ ನಂತರ ಮತ ಎಣಿಕೆ ನಡೆದು ಫಲಿತಾಂಶ ಹೊರಬಿದ್ದಿದೆ. ಟಿಎಂಎಸ್ ಚುನಾವಣೆಯಲ್ಲಿ ಗೆಲುವು ಪಡೆದವರ ವಿವರ ಇಂತಿದೆ. ನಾರಾಯಣ್ ಭಟ್ ಅಗ್ಗಾಶಿ ಕುಂಬ್ರಿ, ವೆಂಕಟರಮಣ ಭಟ್ ಕಿರ್ಕುಂಬತ್ತಿ, ನರಸಿಂಹ ಕೋಣೆಮನೆ, ಸುಬ್ಬಣ್ಣ ಬೋಳ್ಮನೆ, ಮಂಜುನಾಥ್ ಹೆಗಡೆ ಜಡ್ಡಿಗದ್ದೆ, ಜಿ.ವಿ. ಹೆಗಡೆ ಹಿತ್ಲಳ್ಳಿ, ಗಣಪತಿ ಮುದ್ದೇಪಾಲ್, ಸಾಲು ಸಿದ್ದಿ, ಅಪ್ಪು ಆಚಾರಿ, ಸೀತಾ ಮೆಣಸುಮನೆ, ಸೌಮ್ಯ ಕಿಚ್ಚುಪಾಲ್, ಹನುಮಂತ್ ಕೊರವರ್, ರಾಜೇಂದ್ರ ಗೌಡರ್, ಆರ್.ಎನ್. ಹೆಗಡೆ ಗೊರ್ಸಗದ್ದೆ ಆಯ್ಕೆಗೊಂಡವರಾಗಿದ್ದಾರೆ. ಟಿಎಂಎಸ್ ಚುನಾವಣಾ ಫಲಿತಾಂಶ ನ್ಯಾಯಾಲಯದ ಮೆಟ್ಟಿಲೇರಿದ್ದರಿಂದ ವಿಳಂಬವಾಗಿತ್ತು. ಇದೀಗ ನ್ಯಾಯಾಲಯದ ಆದೇಶದಂತೆ ಮತ ಎಣಿಕೆ ಪ್ರಕ್ರಿಯೆ ನಡೆದು ಸಂಸ್ಥೆಯ ನಿಕಟಪೂರ್ವ ಅಧ್ಯಕ್ಷರಾಗಿದ್ದ ಎನ್.ಕೆ. ಭಟ್ ಅಗ್ಗಾಶಿ ಕುಂಬ್ರಿ ಅವರ ತಂಡ ಬಹುಮತ ಪಡೆದುಕೊಂಡು ಜಯ ಸಾಧಿಸಿದೆ. ಒಟ್ಟು 14 ನಿರ್ದೇಶಕರನ್ನು ಒಳಗೊಂಡ ಟಿಎಂಎಸ್ ಸಂಸ್ಥೆಗೆ ಈಗಾಗಲೇ 2 ಸ್ಥಾನಗಳು ಅವಿರೋಧವಾಗಿ ಆಯ್ಕೆಯಾಗಿದ್ದವು. ಉಳಿದ ಸ್ಥಾನಗಳಿಗೆ ಮತದಾನ ನಡೆದಿತ್ತು. ಇದೀಗ ಫಲಿತಾಂಶ ಘೋಷಣೆಯಾಗಿದೆ. ಗೆಲುವು ಸಾಧಿಸಿದ ನಂತರ ಟಿಎಂಎಸ್ ಸಭಾಭವನದಲ್ಲಿ ಸಭೆ ನಡೆಸಿ ಎನ್.ಕೆ. ಭಟ್ ಅಗ್ಗಾಶಿ ಕುಂಬ್ರಿ ಹಾಗೂ ಬಿಜೆಪಿ ರಾಜ್ಯ ವಕ್ತಾರ ಹರಿಪ್ರಕಾಶ್ ಕೋಣೆಮನೆ, ಹಿರಿಯ ಸಹಕಾರಿ ಪ್ರಮೋದ್ ಹೆಗಡೆ ಮಾತನಾಡಿದರು. ಮಾಡಿದ್ದೀರಿ ಹೇಳುವಂತ ಭಾವನೆಯನ್ನ ತೋರಿಸಿ ಆ ಒಂದು ಓಟಿನ ರೂಪದಲ್ಲಿ ನೀವು ಏನು ಅನುಗ್ರಹ ಮಾಡಿದ್ದೀರಿ, ಏನು ಆಶೀರ್ವಾದ ಮಾಡಿದ್ದೀರಿ, ಈ ಆಶೀರ್ವಾದಕ್ಕೂ ಕೂಡ ಮುಂದಿನ 5 ವರ್ಷಗಳ ಪರ್ಯಂತ ಇಡೀ ರೈತ ಸಮೂಹಕ್ಕೆ ತೊಂದರೆ ಆಗದೇ ಇದ್ದಂಥ ಸ್ಥಿತಿ ಭಗವಂತ ನಮಗೆ ಕೊಡ್ತಾನೆ ಹೇಳುವ ವಿಶ್ವಾಸ ಇದೆ ನಮಗೆ. ಆ ರೀತಿಯಲ್ಲಿ ನಾವು ನಡೆಸ್ಕೊಂಡು ಹೋಗಲಿಕ್ಕೆ ನಮ್ಮ ಸಂಪೂರ್ಣವಾದಂಥ ಪ್ರಯತ್ನವನ್ನು ನಾವು ಆಡಳಿತ ಕಮಿಟಿಯವರು ಮಾಡ್ತೇವೆ. ಮತ್ತು ಇವತ್ತು ಇಡೀ ರೈತ ಸಮೂಹ ಒಕ್ಕಟ್ಟಾದರೆ ಏನಾಗ್ತದೆ ಹೇಳುವಂಥದ್ದು. ಇವತ್ತು ಸಣ್ಣ ಒಂದು ಮಾರ್ಕೆಟಿಂಗ್ ಸೊಸೈಟಿ ಎಲೆಕ್ಷನ್ ಇರ್ಬೋದು, ನಾಳೆಗೆ ಮತ್ತೊಂದು ಯಾವುದಾದ್ರೂ ದೊಡ್ಡ ದೊಡ್ಡ ಇಲೆಕ್ಷನ್ ಬರ್ಬೋದು. ನಾವು ನಮ್ಮೊಳಗೆ ನಾವು ಹಗಲಿಗೆ ಒಂದು ಪಕ್ಷ, ರಾತ್ರಿಗೆ ಒಂದು ಪಕ್ಷ ಆಗತ್ತೆ. ನಮ್ಮ ಎಲ್ಲ ಸಮೂಹವನ್ನು ಒಕ್ಕಟ್ಟುಗೂಡಿಸ್ಕೊಂಡು ಹೋದರೆ ಏನು ಮಾಡಲಿಕ್ಕಾಗ್ತದೆ ಹೇಳುವಂಥದ್ದನ್ನು ಎಲ್ಲರೂ ಪಾಠ ಕಲಿಸಿದ್ದೀವಿ. ಇವತ್ತಿನ ಉತ್ತರವನ್ನು ಎಂತಹ ಆನೆ ಮತ್ತು ಬಾಲಕ್ಕೆ ಹೋಲಿಸಿದವರು ಇದ್ದಾರೆ, ಆನೆ ಮತ್ತು ಇರುವೆಗೆ ಹೋಲಿಸಿದವರು ಇದ್ದಾರೆ. ಆದರೆ ಇರುವೆ ಆನೆಯ ಸುಂದಿನೊಳಗೆ ಹೋಗ್ತಾರೆ ಏನಾಗ್ತದೆ ಅನ್ನೋದು ಯಲ್ಲಾಪುರ ತಾಲೂಕಿನ ರೈತರಿಗೆ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ. ಎಷ್ಟು ದೊಡ್ಡ ರಿಸ್ಕ್, ಎಷ್ಟು ಏನೇನು ಸಣ್ಣ ಆಗ್ಬೋದಿಲ್ಲ, ಬಟ್ ಯಾರು ಸಹಿತ ಹೆದರಲಿ ಅವರು ಇದು ಮಾಡಿದ್ರು. ನಿಜಕ್ಕೂ ಸಹಿತ ಪ್ರಜಾಪ್ರಭುತ್ವದಲ್ಲಿ ಸರ್ಕಾರ ಮತ್ತು ಸಹಕಾರಕ್ಕೆ ಬಹಳ ಬದಲಾವಣೆ. ಸರ್ಕಾರದಲ್ಲಿ ಪ್ರಭಾವ, ಹಣ, ಏನೇನೋ ಕಾಲಕ್ಕೆ ಕೆಲಸ ಮಾಡ್ಬೋದು. ಸಹಕಾರ ಕ್ಷೇತ್ರದಲ್ಲಿ ಆಗಲ್ಲ. ಜನರೇ ಮಾಲೀಕರು, ಜನನೇ ಉಳಿಸ್ಕೊಳ್ತಾರೆ, ಜನರೇ ಸಂಘಟಿತರಾಗ್ತಾರೆ ಮತ್ತು ತಮ್ಮ ಜೀವನವನ್ನು ನಡೆಸ್ತಾರೆ. ಮಾತ್ರ ಸಂಸ್ಥೆಯಾಗಿ ಮಾರ್ಕೆಟಿಂಗ್ ಸೊಸೈಟಿ 15 ಸೊಸೈಟಿಗಳು ಇದ್ರ ಮೇಲೆ ಡಿಪೆಂಡ್ ಆಗಿದೆ. 15 ಸೊಸೈಟಿಗಳು ಇಡೀ ತಾಲೂಕಿನ ರೈತರು ಡಿಪೆಂಡ್ ಆಗಿದ್ದಾರೆ. ಶಾಸನಬದ್ಧವಾಗಿ ಯಾರಿಗೆ ಯಾವೆಲ್ಲ ಅಧಿಕಾರ ಸ್ಥಾನಮಾನಗಳಿದೆಯೋ ಅದನ್ನ ಗೌರವಯುತವಾದಂತಹ ಸ್ಥಾನಮಾನಗಳನ್ನ ನಾರಾಯಣ ಭಟ್ರಿಗೆ ನಾವು ಕೊಡಬೇಕಾಗ್ತದೆ. ನ್ಯಾಯಯುತವಾದಂತಹ ಮಾರ್ಗದಲ್ಲಿ ಇದ್ರೆ, ಅಕಸ್ಮಾತ್ ಅದನ್ನು ಬಿಟ್ಟರೆ ಇನ್ನೂ ಸ್ವಲ್ಪ ಸಮಯಾವಕಾಶ ಇದೆ, ಅಲ್ಲಿವರೆಗೆ ನೋಡ್ಬಿಡೋಣ ಅಂತ ಹೇಳಿ ಏನಾದರೂ ಹುಂಬ ದಾರಿಷ್ಟ್ಯವನ್ನ ಕೊಟ್ಟರೆ ಆಗ ನಾವು ಅದೇ ದಾರಿಯಲ್ಲಿ ಉತ್ತರವನ್ನು ಕೊಡಬೇಕಾಗ್ತದೆ. ಇವತ್ತು ನಾವು ಇಲ್ಲಿ ಕಾಣ್ತಾ ಇದ್ದಂತಹ ಸೌಹಾರ್ದ, ಸಹಕಾರ, ಶಾಂತಿ ಇದು ಯಾವುದೂ ಕೂಡ ಯಲ್ಲಾಪುರ ತಾಲೂಕಿನಲ್ಲಿ ಇನ್ನು ಮುಂದೆ ಇರಲಿಕ್ಕಿಲ್ಲ. ಅದಕ್ಕೆ ನೀವು ಕಾರಣರಾಗಬೇಡಿ, ನಮ್ಮನ್ನು ಕಾರಣರನ್ನಾಗಿ ಮಾಡಬೇಡಿ ಅಂತ ನಾನು ಈ ಸಂದರ್ಭದಲ್ಲಿ ಈ ವೇದಿಕೆಯಿಂದ ನಾನು ಅತ್ಯಂತ ವಿನಮ್ರವಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ.